ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಹರ್ಷಿತಾ. ಸೊ ಇವತ್ತಿನ ವಿಡಿಯೋದಲ್ಲಿ ಇನ್ನೊಂದು ಗುಜರಾತಿ ಸ್ಪೆಷಲ್ ಡೋಕ್ಲಾನ ಹೇಗೆ ಮಾಡೋದು ಅಂತ ತೋರಿಸ್ತಾನೆ. ತುಂಬ ಸಿಂಪಲ್ ಆಗಿ ಇದನ್ನು ಮಾಡ್ಕೊಬೋದು. ಆ್ಯಕ್ಚುಲಿ ನಾನು ಕೂಡ ಐ ಥಿಂಕ್ ಸೆಕೆಂಡ್ ಟೈಮ್ ಟೇಸ್ಟ್ ಮಾಡಿರೋದು ಅನ್ಸುತ್ತೆ. ಮಹಾರಾಷ್ಟ್ರ ಇಲ್ಲಿ ಮುಂಬೈಗೆ ಬಂದ ಮೇಲೆ ಡೋಕ್ಲಾ ಅನ್ನೋಂಥ ಹೆಸರು ಗೊತ್ತಾಗಿರೋದು. ಆಮೇಲೆ ಗುಜರಾತ್ ಸ್ಪೆಷಲ್ ಕೂಡ ಇದು ಡೋಕ್ಲಾ ಅನ್ನೋಂಥದ್ದು ಗುಜರಾತ್ನ ಸ್ಪೆಷಲ್ ಕೂಡ. ಸೊ ನನ್ನ ಫ್ರೆಂಡ್ ಮನೇಲಿ ಮಾಡಿದ್ರು, ಅದನ್ನ ಹೇಗೆ ಮಾಡಿದ್ರು ಸಿಂಪಲ್ ಆಗಿ ಅಂತ ತೋರಿಸ್ತಾ ಹೋಗ್ತೀನಿ. ಸೊ ನೀವು ಕೂಡ ಮನೇಲಿ ಟ್ರೈ ಮಾಡ್ಕೊಬೋದು. ತುಂಬ ವೆರೈಟೀಸ್ಗಳು ಇರುತ್ತೆ, ನಮ್ಗೆ ಗೊತ್ತಿಲ್ಲದೆ ಇರೋ ಥರ ಡೋಕ್ಲಾದಲ್ಲೂ ಕೂಡ ತುಂಬ ವೆರೈಟಿಗಳಿರುತ್ತೆ. ಬಟ್ ನಾನಿವತ್ತು ತುಂಬ ಸಿಂಪಲ್ ಆಗಿ ಮಾಡುವಂತಹ ಒಂದು ಡೋಕ್ಲಾ ರೆಸಿಪಿನ ತೋರಿಸ್ತಾ ಇದ್ದೀನಿ. ಸೊ ಮಿಸ್ ಮಾಡ್ಕೊಬೇಡಿ, ನೀವು ಕೂಡ ಟ್ರೈ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಕಮೆಂಟ್ ಮಾಡಿ. ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಹಾಗಾದರೆ ತಡ ಮಾಡದೆ ಶುರು ಮಾಡ್ತಾ ಹೋಗೋಣ. ಈ ಒಂದು ರೆಸಿಪಿಯನ್ನು ನಾನು ಮಹಾರಾಷ್ಟ್ರ ಅಂದರೆ ಮುಂಬೈಗೆ ಬಂದಮೇಲೆ ಟೇಸ್ಟ್ ಮಾಡಿರೋಂಥದ್ದು. ಗುಜರಾತ್ನ ಫೇಮಸ್ ಆಗಿರುತ್ತೆ ಈ ಒಂದು ಡೋಕ್ಲಾ. ಇದನ್ನು ಮಾಡೋದಕ್ಕೆ ಮೊದಲನೇದಾಗಿ ಇಲ್ಲಿ ದೋಸೆ ಅಥವಾ ಇಡ್ಲಿ ಬ್ಯಾಟರ್ ಏನು ಬರುತ್ತೆ ಅದನ್ನು ತೊಗೊಳ್ತಾ ಇದ್ದೀನಿ, ಎಷ್ಟು ಬೇಕೋ ಅಷ್ಟು. ಅದಕ್ಕೆ ಹಸಿಮೆಣಸು ಹಾಗೆ ಶುಂಠಿನ ಗ್ರೈಂಡ್ ಮಾಡಿ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಕೂಡ 1-2 ಟೇಬಲ್ ಸ್ಪೂನ್ ಆಗುವಷ್ಟು ಸೇರಿಸ್ಕೊಳ್ತಾ ಇದ್ದೀನಿ. ಹಸಿಮೆಣಸು ಹಾಗೆಯೇ ಶುಂಠಿಯನ್ನು ಮಿಕ್ಸಿ ಜಾರ್ಗೆ ಹಾಕಿ ಪೇಸ್ಟ್ ಮಾಡ್ಕೊಬೇಕಾಗತ್ತೆ. ಅದನ್ನು ಒಂದು 2-3 ಟೇಬಲ್ ಸ್ಪೂನ್ ಆಗುವಷ್ಟು ಬೇಕಾಗುತ್ತೆ. ಇದನ್ನು ಹಾಕಿಬಿಟ್ಟು ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡಬೇಕು. ರುಚಿಗೆ ತಕ್ಕಷ್ಟು ಎಷ್ಟು ಉಪ್ಪು ಬೇಕು ಅಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊಂಡ್ಬಿಟ್ಟು ಚೆನ್ನಾಗಿ ಒಂದ್ಸಲ ಅದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೋಡ್ಬೋದು, ನೋಡಿ ಈ ಥರ ಇಷ್ಟು ಚೆನ್ನಾಗಿ ಮಿಕ್ಸ್ ಆಗಿದೆ. ಇವಾಗ ಆಯಿಲನ್ನು ಕೂಡ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ಆಯಿಲ್ ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. 2-3 ಟೇಬಲ್ ಸ್ಪೂನ್ ಆಗುವಷ್ಟು. ಇದು ಬಂದು ಗ್ರೌಂಡ್ನಟ್ ಆಯಿಲ್, ಅಂದರೆ ಶೇಂಗಾ ಬೀಜ ಬರುತ್ತಲ್ವ, ಕಡಲೆ, ಅದರದ್ದು ಎಣ್ಣೆ, ಗ್ರೌಂಡ್ನಟ್ ಆಯಿಲ್ನ ಹಾಕಿಬಿಟ್ಟು ಒಂದ್ಸಲ ಚೆನ್ನಾಗಿ ಮಿಕ್ಸ್ ಕೊಡ್ತಾ ಇದ್ದೀನಿ. ನೋಡ್ಬೋದು ನೀವು. ಇದು ಇವಾಗ ಬ್ಯಾಟರ್ ರೆಡಿ ಆಗಿದೆ. ಡೋಕ್ಲಾ ಮಾಡೋದಕ್ಕೆ ಬ್ಯಾಟರ್ ರೆಡಿ ಆಗಿದೆ ಅಂತಲೇ ಹೇಳ್ಬೋದು. ಸಖತ್ತಾಗುತ್ತೆ, ನೀವು ಕೂಡ ಒಂದ್ಸಲ ಟ್ರೈ ಮಾಡಿ. ಹಾಗೆಯೇ ಇದನ್ನು ಸ್ಟೀಮ್ ಮಾಡೋದಕ್ಕೆ, ಬೇಯಿಸ್ಕೊಳ್ಳೋದಕ್ಕೆ ಒಂದು ಪಾತ್ರೆನ ಇಟ್ಕೊಳ್ತಾ ಇದ್ದೀನಿ. ಪಾತ್ರೆಯಲ್ಲಿ ನೋಡಿ ಇಷ್ಟು ನೀರನ್ನು ಹಾಕ್ಕೊಂಡ್ಬಿಟ್ಟು ಇದ್ರ ಮೇಲ್ಗಡೆಗೆ ನಾವು ಇನ್ನು ಇಡ್ಲಿ ಬೇಯಿಸ್ತೀವಲ್ವ ಅದೇ ಥರ ಇರುತ್ತೆ, ಬಟ್ ಇದು ಡೋಕ್ಲಾನ ಹಾಕ್ಕೊಳ್ಳೋದಕ್ಕೆ ಪಾತ್ರೆ ಇರುತ್ತೆ. ನೋಡಿ ಫಸ್ಟ್ ಎಣ್ಣೆನ ಸವರ್ಬಿಟ್ಟು ಫುಲ್ ಒಂದು ಲೇಯರ್ಗೆ ಎಷ್ಟು ಬೇಕು ಅಷ್ಟು ಬ್ಯಾಟರನ್ನು ಹಾಕ್ಕೊಂಡು ಚೆನ್ನಾಗಿ ಅದನ್ನು ಒಂದ್ಸಲ ಸರಿ ಸಮನಾಗಿ ಮಾಡ್ಕೊತಾ ಇದ್ದೀನಿ. ನೋಡ್ಬೋದು, ನೋಡಿ ಇಷ್ಟನ್ನು ಹಾಕ್ಕೊಂಡ್ಬಿಟ್ಟು ಫುಲ್ ಒಂದ್ಸಲ ಸ್ಪ್ರೆಡ್ ಮಾಡ್ಕೊಳ್ಬೇಕು ಎಲ್ಲ ಕಡೆ ಹಾಕ್ಕೊಂಡ್ಬಿಟ್ಟು. ಇದನ್ನು 2 ಲೇಯರಲ್ಲಿ ಇಟ್ಕೊಂಡ್ರಾಯ್ತು. ತುಂಬ ಜನರ ಮನೇಲಿ ಇರುತ್ತೆ, ಇಡ್ಲಿಗೆ ಸ್ಟೀಮ್ ಮಾಡೋದಕ್ಕೆ ಎಲ್ಲ ಇರುತ್ತಲ್ವ. ಸೊ ಇದರಲ್ಲಿ ಈ ಥರ ಪಾತ್ರೆಯಲ್ಲಿ ನೀವು ಡೋಕ್ಲಾ ಆಗಿರ್ಬೋದು ಅಥವಾ ಇಡ್ಲಿನ ನಾವು ಬಟ್ಲಲ್ಲಿ ಇಡ್ತೀವಲ್ವ, ನಿಮ್ಮ ಹತ್ರ ಇಲ್ಲ ಅಂದರೆ ಬಟ್ಲಲ್ಲೂ ಕೂಡ ಸ್ಟೀಮ್ ಮಾಡ್ಕೋಬೋದು. ನೋಡಿ ಈ ಥರ ಇಟ್ಬಿಟ್ಟು ನೀರು ಅಡಿಯಲ್ಲಿ ಇರುತ್ತಲ್ವ ಅದ್ರ ಮೇಲ್ಗಡೆ ಇದರ ಇಡ್ತಾ ಇದ್ದೀನಿ. ಇದನ್ನ ಮೇಲೆ ಬಿಳಿ ಎಳ್ಳು ಬರುತ್ತಲ್ವ, ಸೇಸಮೆ ಅಂತ ಹೇಳ್ತೀವಲ್ಲ, ಬಿಳಿ ಎಳ್ಳನ್ನು ಈ ಥರ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ. ಬಿಳಿ ಎಳ್ಳು ಹಾಕಿದ ನಂತರ ಅಚ್ಕಾರದ ಪುಡಿನ ಕೂಡ ಮಿಕ್ಸ್ ಮಾಡ್ಕೊಬೇಕು. ಹಾಗೆಯೇ ಜೀರಿಗೆ ಪುಡಿ, ಹಾಗೆಯೇ ಅರಶಿನ ಮತ್ತು ಸ್ವಲ್ಪ ಹಿಂಗನ್ನು ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಅದನ್ನು ಕೂಡ ಮೇಲ್ಗಡೆಗೆ ಸ್ಪ್ರೆಡ್ ಮಾಡ್ಕೋತಾ ಇದ್ದೀನಿ. ಅದು ಒಂದೇ ಪೌಡ್ರಲ್ಲಿ, ಬಟ್ ನಮ್ಮ ಕಡೆ ಸಿಗಲ್ಲ, ಇದು ಗುಜರಾತಲ್ಲಿ ಸಿಗುತ್ತೆ ಅಂತೆ. ಸೊ ಹಾಗಾಗಿ ಅದನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಅಂದರೆ ಒಂಥರ ಬೇರೆ ಇನ್ನೊಂದು ಸಾಲ್ಟ್ ಅಂತಲೇ ಹೇಳ್ಬೋದು ಅದು. ಅದನ್ನು ಕೂಡ ಹಾಕಿ ಆಮೇಲೆ ಇನ್ನೊಂದು ಲೇಯರ್ಗೂ ಕೂಡ ಬಿಳಿ ಎಳ್ಳು, ಅಚ್ಕಾರದ ಪುಡಿ, ಆಮೇಲೆ ನಾನು ಹೇಳ್ದಲ್ವ ಅದು 3 ವಿಧದ ಪೌಡ್ರನ್ನ ಮಾಡಿಬಿಟ್ಟು ಅದನ್ನು ಕೂಡ ಮೇಲ್ಗಡೆ ನೋಡಿ ಈ ಥರ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀವಿ. ಇದಕ್ಕೆ ಜಸ್ಟ್ 5 to 10 ಮಿನಿಟ್ಸ್ ಸಾಕಾಗುತ್ತೆ. ಇದನ್ನು ಸ್ಟೀಮ್ ಮಾಡೋದಕ್ಕೆ ಬಿಡ್ತಾ ಇದ್ದೀನಿ. 5-10 ನಿಮಿಷ ಸಾಕು. ಹಾಗೆ ಡೋಕ್ಲಾಗೆ ಚಟ್ನಿ ಮಾಡೋದಕ್ಕೆ ಜೀರಿಗೆ, ಬೆಳ್ಳುಳ್ಳಿ, ಹಾಗೆಯೇ ಶೇಂಗಾ ಬೀಜವನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಗೆಯೇ ಸ್ವಲ್ಪ ಸಕ್ಕರೆ ಹಾಕ್ಕೊಂಡಿದ್ದಾರೆ. ಅದರ ಜೊತೆಗೆ ಕೊತ್ತಂಬರಿ ಸೊಪ್ಪಿಗೆ ಒಂದು ಸ್ವಲ್ಪ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನು ಹಾಕ್ಕೊಂಡ್ಬಿಟ್ಟು ಮಿಕ್ಸಿ ಮಾಡಿಕೊಂಡ್ರೆ ಆಯಿತು. ನೋಡ್ಬೋದು, ಕೊನೆಗೆ ಏನು ಮಾಡಬೇಕು ಅಂದರೆ ಸ್ವಲ್ಪ ಗ್ರೈಂಡ್ ಮಾಡಿ ಆದಮೇಲೆ ಇದಕ್ಕೆ ನಾವು ಹುಣಸೆ ಹುಳಿನ ಹಾಕ್ತೀವಿ, ಬಟ್ ಇಲ್ಲಿ ನಿಂಬೆ ರಸನ ಹಿಂಡ್ಕೊಳ್ತಾ ಇದ್ದಾರೆ. ನೋಡಿ, ಇದು 10 ನಿಮಿಷ ಆದಮೇಲೆ ಡೋಕ್ಲಾ ರೆಡಿ ಆಗಿದೆ. ಯಾವ ಶೇಪಿಗೆ ಬೇಕು ನಿಮಗೆ ಆ ಶೇಪಿಗೆ ಕಟ್ ಮಾಡಿಕೊಂಡು ಚಟ್ನಿ ಜೊತೆ ಸರ್ವ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಅಥವಾ ಚಟ್ನಿ ಬೇಡ ಅಂತಂದರೆ ರಸಮ್ ಕೂಡ ಮಾಡ್ಕೊಬೋದು, ಅದು ಕೂಡ ಚೆನ್ನಾಗಿರುತ್ತೆ. ಇದು ಗುಜರಾತಲ್ಲಿ ಫೇಮಸ್. ಬೇರೆ 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 ವಿಧ ಆಗಿರುವಂತಹ ಒಂದು ಡೋಕ್ಲಾಗಳು ಸಿಗುತ್ತೆ. ಇದ್ರ ಮೇಲೆ ನೀವು ಎಣ್ಣೆಯನ್ನು ಸವರ್ಕೊಳ್ಬಹುದು ಅಥವಾ ತುಪ್ಪನೂ ಕೂಡ ಹಾಕ್ಕೊಳ್ಬಹುದು. ಇನ್ನು ಟೇಸ್ಟ್ ಸಖತ್ತಾಗಿರುತ್ತೆ ಅಂತಲೇ ಹೇಳ್ಬೋದು. ನೋಡ್ಬೋದು, ನೋಡಿ ಇದು ಇವಾಗ ರೆಡಿ ಆಗಿದೆ. ತುಂಬ ಸಿಂಪಲ್ ಆ್ಯಂಡ್ ಈಸಿಯಾಗಿ ಈ ಒಂದು ಡೋಕ್ಲಾನ ಮಾಡ್ಕೊಬೋದು. ಅದರಲ್ಲಿ ಬೇರೆ ಬೇರೆ ರೀತಿಯ ಡೋಕ್ಲಾಗಳು ಕೂಡ ಸಿಗುತ್ತೆ ಅಂತಲೇ ಹೇಳ್ಬೋದು. ವೈಟ್ ಇರುತ್ತೆ, ಆಮೇಲೆ ಯೆಲ್ಲೋ ಕಲರ್ ಇದು ಕೂಡ ಇರುತ್ತೆ. ಬಟ್ ನಾನು ಫಸ್ಟ್ ಇಲ್ಲಿ ಬಂದಮೇಲೆ ಟ್ರೈ ಮಾಡಿರುವಂಥದ್ದು. ನೋಡಿ, ಚಟ್ನಿಗೆ ಇವಾಗ ಸ್ವಲ್ಪ ಲೆಮನನ್ನು ಸ್ಕ್ವೀಸ್ ಮಾಡಿಕೊಂಡು ಉಪ್ಪನ್ನು ನೋಡ್ಕೊಳ್ಳಿ, ಉಪ್ಪು ಎಷ್ಟು ಬೇಕೋ ಅಷ್ಟನ್ನು ಹಾಕ್ಕೊಂಡು ಇವಾಗ ಚಟ್ನಿ ರೆಡಿಯಾಗಿದೆ.
ಒಂಥರ ಕಂಪ್ಲೀಟಾಗಿ ಡಿಫ್ರೆಂಟ್ ಆಗಿರೋಂಥ ಚಟ್ನಿ ಅಂತಲೇ ಹೇಳ್ಬೋದು. ಬಟ್ ನಮಗೆ ಒಂಥರ ಡಿಫ್ರೆಂಟಾಗಿ ಕಾಣಿಸುತ್ತೆ. ಬಟ್ ಇದು ಕಾಂಬಿನೇಷನ್ ಆಗಿರುತ್ತೆ ನೋಡಿ. ಫೈನಲಿ ಡೋಕ್ಲಾ ರೆಡಿ ಆಗಿದೆ. ನೀವು ಕೂಡ ಮನೇಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟಲ್ಲಿ ತಿಳಿಸಿ. ಸೊ ಫ್ರೆಂಡ್ಸ್, ನೋಡಿದ್ರಲ್ವಾ ಹೇಗೆ ಡೋಕ್ಲಾನ ತುಂಬ ಸಿಂಪಲಾಗಿ ಮಾಡ್ಕೊಬೋದು. ಡೋಕ್ಲಾ ವಿತ್ ಚಟ್ನಿ. ಸೊ ಕಂಪ್ಲೀಟಾಗಿ ಡಿಫ್ರೆಂಟ್ ಇರುತ್ತೆ. ನಮ್ಮ ಸೌತ್ ಇಂಡಿಯನ್ ಡಿಶಸ್ಗೂ ಗುಜರಾತಿ ಸ್ಟೈಲ್ ಆಗಿರಬಹುದು, ಮಹಾರಾಷ್ಟ್ರ ಸ್ಟೈಲ್ ಆಗಿರ್ಬೋದು, ತುಂಬ ಡಿಫ್ರೆಂಟ್ ಇರುತ್ತೆ. ಫುಲ್ಲ ಚೇಂಜಸ್ ಇರುತ್ತೆ. ಬಟ್ ಈಸಿಯಾಗಿರುತ್ತೆ, ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು. ಸೊ ಮುಂದಿನ ವೀಡಿಯೋದಲ್ಲಿ ನಾನು ನಿಮಗೆ ಸಿಗ್ತೀನಿ. ಅಲ್ಲಿವರೆಗೂ ಸಪೋರ್ಟ್ ಮಾಡ್ತಾ ಇರಿ. ಹಾಗೆ ವಿಡಿಯೋ ಇಷ್ಟ ಆಗೋದಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆಯೇ ಹೊಸೊಬ್ಬರು ನನ್ನ ಚಾನಲ್ ನೋಡ್ತಾ ಇದ್ದಾರೆ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಮುಂದಿನ ಹೊಸ ವಿಡಿಯೋ ಜೊತೆ ನಿಮ್ಮನ್ನು ಭೇಟಿ ಆಗ್ತೀನಿ. ಬಾಯ್.